ಎಲ್ಲ ನನ್ನ ಹಣೆ ಬರ, ಎಲ್ಲ ನನ್ನ ಹಣೆ ಬರಾನೆ ಅಜ್ಜಿ. ದುರದೃಷ್ಟ, ನನ್ ದುರದೃಷ್ಟ ಅದು ನನ್ನ ಭಾವಗೆ ಅಂಟ್ಕೊಳ್ತು. ಇವಾಗ ಭಾವ ಒಳಗಡೆ ಹೀಗಿದ್ದಾನೆ ಅಂದ್ರೆ ಅದಕ್ಕೆ ಕಾರಣ ನಾನೇ. ನನ್ನನ್ನು ಕಾಪಾಡೋದಕ್ಕೆ ಹೋಗಿ ಭಾವ ಅವನ್ ಪ್ರಾಣಕ್ಕೆ ಅಪಾಯ ತಂದ್ಕೊಂಡ. ಭಾವ ಬೇಡ ಅಂತ ಹೇಳ್ತಾನೆ ಇದ್ರು ನಾನೇ ದೇವಸ್ಥಾನಕ್ಕೂ ಹೋಗಿ ಭಾವಗಿಂತ ಪರಿಸ್ಥಿತಿ ಬರೋ ಹಾಗೆ ಮಾಡ್ಬಿಟ್ಟೆ. ನಾನೇ ಇದಕ್ಕೆ ಕಾರಣ, ನಾನೇ. ನೀನಲ್ಲ ಮಗಳೇ, ಎಷ್ಟೋ ಅಪಾಯಗಳಿಂದ ದೇವಾಂಶನ ನನ್ನ ಕುಟುಂಬನ ಕಾಪಾಡಿದ್ಯಾ. ಮೊನ್ನೆ ದೊಡ್ಡ ಅಪಾಯದಿಂದ ತಪ್ಪಿಸಿದ್ದು ನೀನೇ ಅಲ್ವಾ? ನೀನು ಕಾಪಾಡ್ತಿದ್ರೆ ಶಾಪದ ರೂಪದಲ್ಲಿ ಆ ಭಗವಂತನೇ ಅಪಾಯಗಳನ್ನ ಸೃಷ್ಟಿಸ್ತಿದ್ದಾನೆ. ಯಾಕಕ್ಕ ನಾವ್ ಮಾಡೋ ತಪ್ಪುಗಳನ್ನ ದೇವರ ಮೇಲೆ ಹಾಕ್ತಿದ್ದೀರಾ? ಮನೇಲಿ ಹೂವಿನ ಕುಂಡ ಮೇಲಿಂದ ಕೆಳಗ್ ಬಿದ್ದು ಅಪಾಯ ತಪ್ತಲ್ವಾ? ಆಗ್ಲೇ ಮನೆಯಿಂದ ಯಾರು ಆಚೆ ಹೋಗ್ಬಾರ್ದು ಅಂತ ಹೇಳಿದ್ರಲ್ವಾ? ನಿಮ್ ಮಾತ್ ಕೇಳಿ ಹೋಗದೆ ಇದ್ದಿದ್ರೆ ಇವಾಗ ಈ ಸಮಸ್ಯೆ ಆಗ್ತಾ ಇರ್ಲಿಲ್ಲ. ಯಾರಿಗೂ ಹೇಳ್ದೆ ಆಚೆ ಹೋದ್ರಿ. ಆ ಚಂಚಲ ಯಾವಾಗ ಸಿಗ್ತೀರಾ ಅಂತ ಕಾಯ್ತಾ ಕೂತಿದ್ಲು ಅನ್ಸುತ್ತೆ. ಕಾಣಿಸಿದ ತಕ್ಷಣ ಶೂಟ್ ಮಾಡಿದಾಳೆ. ಲೇ ವಾಲಿ, ನಿಲ್ಸೋ. ಆದ್ರೂ ಇಲ್ಲಿವರೆಗೂ ಮೌನವಾಗಿದ್ದ ಚಂಚಲ ಇವತ್ ಯಾಕೆ ಹೀಗೆ ಮಾಡಿದ್ಲು ಅದೆಲ್ಲ ಆಮೇಲೆ ನೋಡ್ತೀನಿ. ಊರ್ಮಿಳಾ, ಡಾಕ್ಟರ್ಸ್ ಏನಂದ್ರು? ಏನಾಯ್ತಮ್ಮ, ಯಾಕೇನು ಮಾತಾಡ್ತಿಲ್ಲ? ಆಪರೇಷನ್ ಮಾಡ್ತಿದ್ದಾರೆ ಅಂದ್ರೆ ದೇವಾಂಶ್ ಚೆನ್ನಾಗಿ ಇರ್ತಾನಲ್ಲ, ಏನು ಆಗಲ್ಲ ಅಂತ ಡಾಕ್ಟ್ರು ಹೇಳಿದ್ರಲ್ಲ. ಹೇಳಿ, ನನ್ ಮಗನ್ಗೇನು ಆಗಲ್ಲ ಅಂತ ಹೇಳಿ. ಅತ್ತೆ, ಬುಲೆಟು ಎದೆಗೆ ತಾಗಿದೆ. ದೇವಾಂಶಿಗೆ ಪ್ರಜ್ಞೆ ಇಲ್ಲ. ಡಾಕ್ಟರ್ಸು ತಮ್ಮ ಪ್ರಯತ್ನ ಮಾಡ್ತೀನಿ ಅಂತಂದಿದ್ದಾರೆ. ನಂಬಿಕೆ ಹಿಡಿಯತ್ತೆ ಆಪರೇಷನ್ ಪೂರ್ತಿಯಾಗಿ ದೇವಾಂಶ್ ಹುಷಾರಾಗಿ ಆಚೆ ಬರ್ತಾನೆ ಅಂತ. ಏನು ಆಗಲ್ಲತ್ತೆ, ಧೈರ್ಯವಾಗಿರಿ. ಏನು ಆಗಲ್ಲ, ಧೈರ್ಯವಾಗಿರು ಅಂತ ಹೇಳ್ತಿದ್ದಾಳೆ. ಹಾಳ ಡಾಕ್ಟ್ರು ಬದುಕಿಸ್ತಾರ? ಏನೋ ಸಮಾಧಾನ ಮಾಡಕ್ ಹೇಳಿರ್ತಾಳೆ ಬಿಡಮ್ಮ. ಆದ್ರೆ ಯಾವ ಡಾಕ್ಟರ್ ಆದ್ರೂ ಪೇಷಂಟ್ ಸಾಯ್ತಾರೆ ಅಂತ ಮೊದಲೇ ಹೇಳಲ್ಲ ಅಲ್ವಾ? ಅವ್ರ ಪ್ರಯತ್ನ ಅವ್ರು ಮಾಡ್ತಾರೆ ಅಂತಾನೆ ಹೇಳ್ತಾರೆ. ಕೊನೆಗೆ ಶವನ ಡೆಲಿವರ್ ಮಾಡ್ತಾರೆ. ಆದ್ರೂ ಎದೆಗೆ ಬುಲೆಟ್ ಹೋದ್ರೆ ಯಾರಾದ್ರೂ ಬದುಕ್ತಾರ? ಚಾನ್ಸೇ ಇಲ್ಲ. ಅಕ್ಕ, ಏನೂ ಆಗಲ್ಲ ಅಕ್ಕ, ನೀವ್ ಧೈರ್ಯವಾಗಿರಿ. ಜೀವನನೇ ಇರಲ್ಲ ಅನ್ಕೊಂಡಿರೋ ನನಗೆ ನೀವು ಮತ್ತೆ ದೇವಸರು ಒಂದ್ ಜೀವನ ಕೊಟ್ರಿ. ನಮ್ಮೂರವರೆಲ್ಲ ಸಂತೋಷವಾಗಿ ಬದುಕ್ತಿದ್ದಾರೆ ಅಂದ್ರೆ ಅದಕ್ಕೆ ನೀವೇ ಕಾರಣ. ನಿಮ್ಮಂತ ಒಳ್ಳೆಯವರಿಗೆ ಏನೂ ಆಗಲ್ಲ ಅಕ್ಕ. ಎಲ್ಲರ ಪ್ರಾರ್ಥನೆ ನಿಮ್ ಜೊತೆ ಇರುತ್ತೆ. ನೀವು ಧೈರ್ಯವಾಗಿರಿ ಅಕ್ಕ. ಫೋನ್ ಕಟ್ ಮಾಡೋ. ಚಂಚಲ ಕಾಲ್ ಮಾಡ್ತಾ ಇದ್ದಾಳೆ. ಏಯ್, ಈಗ ಮಾತಾಡಿದ್ರೆ ಸಿಕ್ಕಾಕೋತೀಯ. ಕಟ್ ಮಾಡೋ ಫೋನು. ನಮ್ಮ ಭಾವ ಹೇಗಿದ್ದಾರೆ? ಏನೂ ಆಗಿಲ್ಲ ಅಲ್ವಾ? ಅವ್ರು ಹುಷಾರಾಗಿದ್ದಾರಲ್ವಾ? ಈಗಷ್ಟೇ ಆಪರೇಷನ್ ಸ್ಟಾರ್ಟ್ ಮಾಡಿದ್ದಾರೆ, ನಡೀತಾ ಇದೆ. ಸ್ವಲ್ಪ ವೇಟ್ ಮಾಡಿ. ಏನು ಆಪರೇಷನ್ ಆಗ್ತಾ ಇದೆಯಾ? ಹೌದು ಮೇಡಮ್, ಅರ್ಜೆಂಟಾಗಿ ಮೆಡಿಸಿನ್ ತಗೊಂಡ್ಬರ್ಬೇಕು. ನೀವು ಜಾಗ ಬಿಡಿ. ಹಲೋ, ಒಂದ್ ನಿಮಿಷ. ವೈದೇಹಿ, ಏನು ಆಗಲ್ಲ. ವೈದೇಹಿ, ಡಾಕ್ಟರ್ ಆಗ್ಲೇ ಏನ್ ಹೇಳಿದ್ರು ಅಂತ ಅರ್ಥ ಆಗಲ್ಲ ಅಂತಿದ್ದೆ ಅಲ್ವಾ? ಈಗ ಹೇಳ್ತೀನಿ, ಕೇಳಿಸ್ಕೊ. ಆಪರೇಷನ್ ಮಾಡಬೇಕು ಅಂದ್ರೆ ಅನಾಸ್ತೇಷಿಯಾ ಕೊಡಬೇಕು. ಆದ್ರೆ ಅನಾಸ್ತೇಷಿಯಾ ಕೊಟ್ರೆ ದೇವಾಂಶ್ ಈಗಿರೋ ಪರಿಸ್ಥಿತಿಗೆ ಜೀವಂತವಾಗಿರ್ತಾನೇನೋ ಗ್ಯಾರಂಟಿ ಇರಲ್ಲ. ಅದಕ್ಕೆ ಅನಾಸ್ತೇಷಿಯಾ ಕೊಟ್ಮೇಲೆ ಹಾರ್ಟ್ ಬೀಟ್ಸ್ ಇದ್ರೆ ಆಪರೇಷನ್ ಮಾಡ್ಬೋದು ಅಂದಿದ್ರು. ಆದ್ರೆ ಈಗ ಆಪರೇಷನ್ ಶುರು ಮಾಡಿದ್ದಾರೆ ಅಂದ್ರೆ ದೇವಾಂಶ್ ಇನ್ನೂ ಜೀವಂತವಾಗಿದ್ದಾನೆ. ಅನಾಸ್ತೇಷಿಯಾ ವರ್ಕ್ ಮಾಡ್ತಿದೆ. ಆಪರೇಷನ್ ಸಕ್ಸಸ್ ಆಗುತ್ತೆ ವೈದೇಹಿ. ದೇವಾಂಶ್ ಬೇಗ ಹುಷಾರಾಗ್ತಾನೆ. ಖಂಡಿತವಾಗ್ಲೂ ಜೀವಂತವಾಗಿರ್ತಾನೆ. ಏನೂ ಆಗಲ್ಲ.
ಮಾಡಿದ್ರೆ ಕಟ್ ಮಾಡ್ತಾ ಇದ್ದಾನಲ್ಲ, ಅವ್ನ್ ಬದುಕಿದಾನೋ ಸತ್ತಿದಾನೋ? ಅಲ್ಲ, ಎದೆ ಗುಂಡ್ ಬಿದ್ಮೇಲೆ ಅವ್ನ್ ಬದುಕೋಕ್ ಹೇಗ್ ಸಾಧ್ಯ? ಇಷ್ಟೊತ್ತಿಗೆ ಸತ್ತೋಗಿರ್ತಾನೆ. ಆದ್ರೂ ಫೋನ್ ತೆಗೆದು ಏನಾದ್ರೂ ಮಾತಾಡ್ಬೇಕಲ್ವಾ? ಹಲೋ ಹಲೋ. ಏಯ್, ಫೋನ್ ಮಾಡ್ತಾ ಇದ್ದೆ ಕಟ್ ಮಾಡ್ತಾ ಇದೆಯಲ್ಲ? ಏಯ್, ನಾನು ಹಾಸ್ಪಿಟ್ಲಲ್ಲಿ ಇದ್ದೀನಿ, ಎಲ್ಲರೂ ಇದ್ದಾರೆ. ಅವ್ರ ಎದುರಿಗೆ ನಿನ್ ಜೊತೆ ಫೋನಲ್ಲಿ ಮಾತಾಡಿದ್ರೆ ನನ್ನ ಕತೆ ಅಷ್ಟೇ. ಸರಿ, ಏನ್ ನಡೀತಾ ಇದೆ ಅಲ್ಲಿ? ಮೊದ್ಲು ಆ ವಿಷಯ ಹೇಳು. ಸತ್ನಾ? ಇಲ್ಲ. ಇಲ್ವಾ? ಅವನ್ ಎದೆಗೆ ಗುಂಡು ತಗ್ಲಿದ್ಯಲ್ಲ, ಆದ್ರೂ ಹೇಗ್ ಬದುಕಿದಾನೆ? ಅದೇ ತರ 4 ಬುಲೆಟ್ ಹಾರಿಸಿದ್ರೆ ಅಲ್ಲೇ ಸತ್ತೋಗಿರೋನಲ್ವಾ? ಅವನನ್ನ ಸಾಯಿಸ್ಬೇಕು ಅನ್ಕೊಂಡಿದ್ರೆ ಅದೇ ಕೆಲಸ ಮಾಡ್ತಿದ್ದೆ. ನಾನು ಗುರಿ ಇಟ್ಟಿದ್ದು ಆ ವೈದೇಹಿಗೆ, ಅವನ್ ಅಡ್ಡ ಬಂದ. ಮತ್ತೆ ಶೂಟ್ ಮಾಡೋಣ ಅಂದ್ರೆ ಜನ ಬಂದ್ಬಿಟ್ರು. ಹೋಗ್ಲಿ, ಅವನಾದ್ರೂ ಸಾಯ್ತಾನೆ ಅನ್ಕೊಂಡ್ರೆ ಇನ್ನು ಬದುಕೇ ಇದ್ದಾನೆ ಅಂತ ಹೇಳ್ತಾ ಇದೆಯಲ್ಲ ನೀನು. ಬದುಕ್ತಾನೆ ಅಂತ ಯಾವ ಗ್ಯಾರಂಟಿನೂ ಇಲ್ಲ. ಆದ್ರೆ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಡಾಕ್ಟರ್ ಯಾವಾಗ್ಲೂ ಹೇಳ್ತಾರಲ್ವಾ. ಸ್ವಲ್ಪ ಹೊತ್ತಿನಲ್ಲಿ ಸಾವಿನ ಸುದ್ದಿ ಬರುತ್ತೆ, ವೇಟ್ ಮಾಡ್ತಿರೋ. ಏನೋ ವೇಟ್ ಮಾಡೋದು? ಚಂಚಲ, ಇನ್ನು ವೇಟ್ ಮಾಡೋದ್ ಬೇಡ. ಶುರು ಮಾಡಿದ್ಯಲ್ವಾ, ಮುಗಿಸ್ತೇನೆ ಮಧ್ಯದಲ್ಲಿ ಹೋಗ್ಬಿಟ್ಟಿದ್ಯಾ. ವೈದೇಹಿ ಸಾವಿನ ಸುದ್ದಿ ಕೇಳ್ದೆ ಇರೋ ಹಾಗೆ ಮಾಡ್ದೆ. ದೇವಾಂಶ ಅಡ್ಡ ಬಂದ ಅಂತ ಹೇಳ್ತಾ ಇದ್ದೀನಲ್ಲ, ನಾನೇನ್ ಮಾಡ್ಲಿ? ಯಾರ ಅಡ್ಡ ಬಂದ್ರೆ ಏನು? ಅನ್ಕೊಂಡಿದ್ ಕೆಲ್ಸ ಮುಗಿಸ್ಬೇಕಿತ್ತು, ಇಲ್ಲ ಅಂದ್ರೆ ನಮ್ ಕತೆ ಮುಗಿಯತ್ತೆ. ಅಲ್ಲಿದ್ದಿದ್ ಪರಿಸ್ಥಿತಿಲಿ ಅದಕ್ಕಿಂತ ಇನ್ನೇನು ಮಾಡಕ್ಕಾಗ್ಲಿಲ್ಲ. ಆದ್ರೆ ಇಷ್ಟಕ್ಕೆ ಏನು ಮುಗಿಲಿಲ್ವಲ್ಲ. ಮತ್ತೆ ಅವಳು ಆಚೆ ಬರ್ತಾಳೆ, ನನ್ ಕೈಗೆ ಸಿಕ್ಕೇ ಸಿಗ್ತಾಳೆ. ಯಾವಾಗ್ಲೂ ಯಾಕೆ ಕಾಯ್ಬೇಕು? ಹಾಸ್ಪಿಟ್ಲಲ್ಲಿ ಎಲ್ರೂ ಅಳ್ತಾ ಕೂತಿದ್ದಾರೆ. ನಿನ್ ಕಡೆಯವ್ರನ್ನ ಕಳ್ಸಿ ಅವ್ರನ್ನ ಸಾಯಿಸು ಅಂತ ಹೇಳು. ನನ್ಗೆ ಹೇಳೋ ಬದಲು ನೀನ್ ಅಲ್ಲೇ ಇದೆಯಲ್ಲ, ಅದೇನ್ ಮಾಡ್ಬೇಕೋ ನೀನೇ ಮಾಡು. ನಾನಾ? ಮಾಡೋಕ್ಕಾಗಲ್ಲ ಅಲ್ವಾ? ಅವ್ರವ್ರ ಕೆಲ್ಸನ ಅವರೇ ಮಾಡ್ಬೇಕು. ಆ ಕೆಲ್ಸ ಮಾಡೋರ್ಗ್ ಮಾತ್ರನೇ ಯಾವಾಗ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅನ್ನೋದು ಗೊತ್ತಿರುತ್ತೆ. ಇವಾಗ ನಾನು ಅಲ್ಲಿಗೆ ಬಂದ್ರೆ ಅವ್ರನ್ನ ಸಾಯಿಸ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಅವ್ರ ಕೈಯಿಂದ ನಾನ್ ಸಾಯ್ತೀನಿ. ಅವ್ರನ್ನ ಸಾಯಿಸಿ ನಾನ್ ಸಾಯ್ಬೇಕು ಅನ್ಕೊಂಡಿಲ್ಲ ಸುವರ್ಣ. ನಿಮ್ ಜೊತೆ ಅರ್ಧ ಆಸ್ತಿ ತಗೋಬೇಕು ಅಂತ ಇದ್ದೀನಿ. ಹಾಗಂತ ಕೈ ಕಟ್ಕೊಂಡ್ ಸುಮ್ನೆ ಕೂತ್ಕೊಂಡ್ರೆ ಆಸ್ತಿ ನಮಗ್ ಸಿಗೋದಿಲ್ಲ. ನಾವು ಅಸ್ಥಿ ಪಂಜರ ಆಗೋಗ್ತೀವಿ. ಒಂದ್ ವೇಳೆ ದೇವಂಶ್ ಬದುಕ್ದ ಅಂದ್ರೆ ನಮ್ಮನ್ನು ಬಿಡಲ್ಲ, ನಿನ್ನನ್ನು ಬಿಡಲ್ಲ. ಹಾಗಾದ್ರೆ ಪ್ರಾಣ ತೆಗಿ. ಆ ಗಂಡ ಹೆಂಡತಿ ಇಬ್ಬರನ್ನು ಅಲ್ಲೇ ಸಾಯಿಸ್ಬಿಡಿ. ಮತ್ತೆ ನಮ್ಗೆ ಹೇಳ್ತಾ ಇದೆಯಲ್ಲ? ಏನು ಪ್ರಾಣ ತೆಗೆಯೋದು ಹೊಸದು ಅನ್ನೋ ತರ ಮಾತಾಡ್ತಾ ಇದ್ದೀರಾ? ದಶರಥ ರಾಮ ಮತ್ತು ಶಾಂತಾದೇವಿನ ಕೊಂದಿದ್ದು ನೀವೇ ತಾನೆ. ಈಗ ಅವ್ರ ಮಕ್ಕಳು ದೇವಾಂಶ್ ಮತ್ತೆ ವೈದೇಹಿ ಪ್ರಾಣನು ತೆಗೆದ್ಬಿಡಿ. ನೀವ ದೇವಾಂಶ್ ಇದಾನಲ್ಲ ಅವನ್ನ ಸಾಯಿಸಿ. ವೈದೇಹಿ ಅವಳು ಹೊಟ್ಟೆಲಿರೋ ಮಗು ಇಬ್ರು ಸಾಯ್ತಾರೆ. ಹಾಗಾಗಿ ಆ ಒಂದು ಕೆಲ್ಸನ ಅಲ್ಲೇ ಇದ್ಕೊಂಡ್ ಮಾಡಿ. ಮಾಡೋದೇನು ತುಂಬಾ ಸುಲಭ, ಆದ್ರೆ ನಾವ್ ಯಾರಿಗೂ ಅನುಮಾನ ಬರ್ದಿರೋ ಹಾಗೆ ಹುಷಾರಾಗಿ ಮಾಡ್ಬೇಕು. ಅದಾಗ್ಬೋದು, ಆಗ್ದೇನೂ ಇರ್ಬೋದು. ಆದ್ರೆ ನೀನೇ ಶೂಟ್ ಮಾಡಿರೋದು ಅಂತ ಎಲ್ರಿಗೂ ಗೊತ್ತಾಗಿದ್ಯಲ್ಲ. ನೀನ್ ಮತ್ತೆ ಟ್ರೈ ಮಾಡೋದ್ರಿಂದ ಏನು ಪ್ರಾಬ್ಲಮ್ ಆಗಲ್ಲ. ಈಗ ಸದ್ಯಕ್ಕೆ ಎಲ್ಲರ ದೃಷ್ಟಿ ನನ್ ಮೇಲೆ ಇರೋದ್ರಿಂದ ನಿಮ್ಮೇಲ್ ಖಂಡಿತ ಅನುಮಾನ ಬರೋದಿಲ್ಲ ವಾಲಿ. ಆ ಕೆಲ್ಸ ನೀನ್ ಮಾಡೋದೇ ಕರೆಕ್ಟ್. ಹೇಗೋ ಬದುಕೋ ಅವಕಾಶ ಇಲ್ಲ ಅಂತಿದ್ಯಾ? ಒಂದ್ ವೇಳೆ ಬದುಕಿದ್ರು ಸಾವಿನ ಅಂಚಲ್ಲಿರೋನ್ನ ಸಾವಿನ ಮನೆ ಕಳ್ಸೋದು ದೊಡ್ಡ ಕೆಲ್ಸ ಅಲ್ಲ. ಆಕ್ಸಿಜನ್ ಮಾಸ್ಕ್ನ ತೆಗೆದ್ರೆ ಸಾಯ್ತಾನೆ. ಸರಿ, ನನ್ನ ಪ್ರಯತ್ನ ನಾನು ಮಾಡ್ತೀನಿ. ನೀನ್ ಅನ್ಕೊಂಡಿದ್ ಮಾಡ್ತೀಯ ವಾಲಿ. ಮಾಡಿದ್ಮೇಲೆ ಫೋನ್ ಮಾಡು. ಏಯ್,
ಏನು ಅವಳು ಆಸ್ತಿಲಿ ಅರ್ಧ ಅಂತಿದ್ದಾಳೆ? ಮತ್ತೆ ಸುಮ್ನೆ ಕೊಲ್ಲಕ್ ಹೋಗ್ತಾಳ? ಅಂದ್ರೆ ನಿಜವಾಗ್ಲೂ ಆಸ್ತಿಲಿ ಅರ್ಧ ಕೊಟ್ಬಿಡ್ತೀಯಾ? ಕೆಲಸ ಆಗಕ್ಕೋಸ್ಕರ ಏನೇನೋ ಹೇಳ್ತೀವಿ, ಅದನ್ನೆಲ್ಲ ಮಾಡ್ತೀವ? ಮೊದಲು ನಮ್ಮ ಕೆಲಸ ಆಗ್ಲಿ ಇರು. ರಾಜ್ಯಾಧಿಕಾರ ಸಿಕ್ಕ ಮೇಲೆ ಚಂಚಲಂಗ್ ಏನ್ ಮಾಡ್ಬೇಕು ಅಂತ ಆಮೇಲೆ ಯೋಚನೆ ಮಾಡಿದ್ರಾಯ್ತು. ಮತ್ತೀಗ ದೇವಂಶ್ನ ಕೊಲ್ಲು ಅಂತಿದ್ದಾಳೆ, ಅದ್ಹೇಗೆ? ಮೊದಲು ಆಪರೇಷನ್ ಥಿಯೇಟ್ರಿಂದ ನ್ಯೂಸ್ ಬರ್ಲಿ ಅಮ್ಮ. ನಾವು ಮಾಡಬೇಕಾಗಿರೋ ಕೆಲಸ ಆ ದೇವ್ರೇ ಮಾಡ್ಬೋದೇನೋ ನೋಡೋಣ. ಇಲ್ಲ ಅಂದ್ರೆ ಅವಾಗ ನಾವೇನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡೋಣ. ಈ ವಿಷಯ ಅವ್ರಿಗೆ ಹೇಗೆ ಹೇಳೋದು ಡಾಕ್ಟರ್? ಹೇಗಾದ್ರೂ ಹೇಳಲೇಬೇಕಲ್ವಾ? ನಮ್ಮ ಕೆಲಸ ನಾವು ಮಾಡಿದ್ವಿ, ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿದೀವಿ. ವಾರ್ಡಿಗೆ ಶಿಫ್ಟ್ ಮಾಡಿಬಿಡಿ. ಓಕೆ ಡಾಕ್ಟರ್. ಯಾರ ಹತ್ರ ಫೋನಲ್ಲಿ ಮಾತಾಡ್ತಾ ಇದ್ದೆ? ಅದು ಕಂಪ್ನಿಯಿಂದ ದೇವಾಂಶ್ ಹೇಗಿದ್ದಾನೆ ಅಂತ ಕೇಳ್ಕೊಂಡು ಫೋನ್ ಮಾಡಿದ್ರು. ಏನೂ ಆಗಿಲ್ಲ, ಹುಷಾರಾಗಿದ್ದಾನೆ ಅಂತ ಹೇಳಿದೆ. ಪರಿಸ್ಥಿತಿ ಗಂಭೀರವಾಗಿದ್ರು ನಾವು ಅದನ್ನು ಬಿಟ್ಕೊಡ್ಬಾರ್ದು ಅಲ್ವಾ? ಡಾಕ್ಟರ್ 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 ಡಾಕ್ಟರ್, ನನ್ನ ಭಾವಂಗೆ ಏನ್ ತೊಂದ್ರೆನೂ ಆಗಿಲ್ಲ ಅಲ್ವಾ? ನನ್ನ ಮಗನ್ಗೇನು ಆಗಿಲ್ಲ ತಾನೇ? ದೇವನಿಗೇನು ಆಗಿಲ್ಲ ಅಲ್ವಾ? ಹೇಳಿ ಡಾಕ್ಟರ್ ಡಾಕ್ಟರ್. ದೇವಂಶ್ ಹೇಗಿದ್ದಾನೆ? ಹೇಳಿ ಡಾಕ್ಟರ್, ಪ್ಲೀಸ್ ಹೇಳಿ ಹೇಳಿ ಡಾಕ್ಟರ್. ಡಾಕ್ಟರ್. ಹೇಳಿ ಡಾಕ್ಟರ್. ನನ್ನ ತಮ್ಮ ಹೇಗಿದ್ದಾನೆ ಹೇಳಿ ಡಾಕ್ಟರ್. ಹೇಳ್ತೀನಿ, ಹೇಳಿ. ಕೆಲವೊಂದು ವಿಷಯ ಹೇಳೋದು ಕಷ್ಟ ಆದ್ರೂ ಹೇಳಲೇಬೇಕು, ಅದಕ್ಕೆ ಹೇಳ್ತಿದ್ದೀನಿ. ಏನಾಗಿದೆ ಡಾಕ್ಟರ್? ನನ್ನ ಭಾವಂಗೆ ಏನ್ ತೊಂದ್ರೆನೂ ಆಗಿಲ್ಲ ಅಲ್ವಾ? ಡಾಕ್ಟರ್ ಸುಮ್ಮನೆ ಇದ್ದಾರೆ ಅಂತಂದ್ರೆ ಡೆಫಿನೆಟ್ಲಿ ಸತ್ತಿರ್ತಾನೆ. ಆಪರೇಷನ್ ಕಂಪ್ಲೀಟ್ ಆಯ್ತು, ಗಾಯಕ್ಕೆ ಮಾತ್ರ ಹೊಲಿಗೆ ಹಾಕಕ್ಕಾಯ್ತು, ಆದ್ರೆ ಒಳಗಿರೋ ಬುಲೆಟ್ ತೆಗಿಯಕ್ಕಾಗ್ಲಿಲ್ಲ. ಏನ್ ಹೇಳ್ತಿದ್ದೀರಾ ಡಾಕ್ಟರ್? ಆ ಬುಲೆಟ್ ತೆಗಿದೇನೆ ಇರೋಕ್ ಸಾಧ್ಯನಾ? ಬುಲೆಟ್ ತುಂಬಾ ಡೀಪ್ ಆಗಿ ಸಿಕ್ಕಾಕೊಂಡಿದೆ ಅಮ್ಮ. ಈಗಲೇ ಅದನ್ನ ತೆಗಿಯಕ್ಕೇನಾದ್ರೂ ನೋಡಿದ್ರೆ ನಾವೇ ಪಾಪ ಅವ್ರನ್ನ ಕೊಂದಂಗಾಗುತ್ತೆ. ಮತ್ತೆ ಹೇಗೆ ಡಾಕ್ಟರ್? ಆ ಬುಲೆಟ್ ತೆಗ್ದಿಲ್ಲ ಅಂದ್ರೆ ಏನು ತೊಂದರೆ ಆಗಲ್ವಾ? ನನ್ ಮಗ ಆದಷ್ಟು ಬೇಗ ಹುಷಾರಾಗಿ ಬರ್ತಾನೆ ಅಂತ ಹೇಳಿ ಡಾಕ್ಟರ್. ಅವ್ರ ಪ್ರಾಣಕ್ಕೆ ಸದ್ಯಕ್ಕೆ ಅಪಾಯ ಇಲ್ಲ, ಪ್ರಜ್ಞೆ ಬರೋವರೆಗೂ ಏನೂ ಹೇಳಕ್ಕಾಗಲ್ಲ. ಇಲ್ಲ, ನನ್ನ ಭಾವಂಗೇನಾಗಲ್ಲ, ನನ್ನ ಭಾವಂಗೇನೂ ಆಗಲ್ಲ. ನಾನು ಒಂದ್ಸಲ ನನ್ನ ಭಾವ ನೋಡ್ಬೇಕು. ಪ್ಲೀಸ್ ಸ್ವಲ್ಪ ವೇಟ್ ಮಾಡಿ, ಅವ್ರನ್ನ ವಾರ್ಡಿಗೆ ಶಿಫ್ಟ್ ಮಾಡ್ತೀವಿ. ಈಗ ದೇವಂಶ್ ಇದಾನೆ ಅನ್ಕೋಬೇಕಾ ಹೋದ ಅನ್ಕೋಬೇಕಾ? ಏನು ಅರ್ಥ ಆಗ್ತಿಲ್ವಲ್ಲೋ. ಇವಳು ತಾಳಿ ತುಂಬ ಗಟ್ಟಿ ಅಮ್ಮ, ಅಷ್ಟು ಈಸಿಯಾಗಿ ಸಾಯಲ್ಲ ಅವನು. ಅದಕ್ಕೆ ನಾವು ಎಷ್ಟೇ ಸಲ ಪ್ರಯತ್ನ ಪಟ್ಟರು ದೇವಾಂಶ್ನ ಏನು ಮಾಡೋಕ್ಕಾಗಿಲ್ಲ. ಡಾಕ್ಟರ್, ಬೇರೆ ಯಾವುದಾದ್ರೂ ದೊಡ್ಡ ಹಾಸ್ಪಿಟ್ಲ್ ಕರ್ಕೊಂಡು ಹೋದ್ರೆ ಪ್ರಾಣಾಪಾಯದಿಂದ ಪಾರಾಗ್ತಾನ? ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ಬೇಕಾದ್ರೆ ಫಾರಿನ್ಗೂ ಕರ್ಕೊಂಡು ಹೋಗೋಣ. ಎಲ್ಲೇ ಕರ್ಕೊಂಡು ಹೋದ್ರು ಅವ್ರ ಹಾರ್ಟಿಂದ ಬುಲೆಟ್ ಏನಾದ್ರೂ ತೆಗಿಯಕ್ ಪ್ರಯತ್ನ ಮಾಡಿದ್ರೆ ಮತ್ತೆ ಅವ್ರು ಬದುಕುಳಿಯಲ್ಲ. ಈಗ ಬುಲೆಟ್ ಇದ್ರೂ ಅವ್ರು ಜೀವಂತವಾಗಿರ್ತಾರೋ ಇಲ್ವೋ ಅಂತ ಅವ್ರ ಪ್ರಜ್ಞೆ ಬರೋವರೆಗೂ ಹೇಳಕ್ಕಾಗಲ್ಲ. ಅಂದ್ಮೇಲೆ ನಾವ್ಯಾಕೆ ಎಲ್ಲೋ ಕರ್ಕೊಂಡು ಹೋಗ್ಬೇಕು? ಅಂದ್ರೆ ಅದೇ ಅತ್ತೆ, ಎಲ್ಲಿ ಕರ್ಕೊಂಡು ಹೋದ್ರು ಆಪರೇಷನ್ ಮಾಡಿಸಿದ್ರು ಬಲವಂತವಾಗಿ ಸಾಯಿಸಿದವರೇ ಆಗ್ತೀವಲ್ವಾ? ಅದಕ್ಕೆ ಎಲ್ಲೋ ಯಾಕೆ ಕರ್ಕೊಂಡು ಹೋಗ್ಬೇಕು? ಇಲ್ಲೇ ಇದ್ರೆ ಆಗ ಪ್ರಾಣಕ್ಕೇನು ಅಪಾಯ ಆಗಲ್ವಲ್ಲ ಅಂತ. ಯಾವಾಗ್ಲೂ ಕೆಟ್ಟದನ್ನ ಬಯಸೋ ನೀನು ಕೂಡ ನನ್ನ ಮಗನ ಕ್ಷೇಮನ ಬಯಸ್ತಾ ಇದೆಯಾ ಸುವರ್ಣ? ಕೊನೆ ಪಕ್ಷ ನಿನ್ ಬಾಯಿ ಹರಕೆಯಿಂದ ಆದ್ರೂ ಅವನು ಬೇಗ ಹುಷಾರಾದ್ರೆ ಸಾಕು. ನಮ್ಮ ಮೇಲೆ ಅನುಮಾನ ಬರಬಾರ್ದು ಅಂತ ಏನೋ 4 ಒಳ್ಳೆ ಮಾತಾಡಿದ್ರೆ ಅದನ್ನ ಅವನಿಗೆ ಆಶೀರ್ವಾದ ಮಾಡ್ದೆ ಅನ್ನೋ ತರ ತಗೋತಿದಾರಲ್ಲೋ. ತಗೊಂಡ್ರೆ ತಗೊಳ್ಳಿ ಬಿಡಮ್ಮ,
ನಿನ್ ಬಾಯರ್ಕೆಯಿಂದ ಅವನ್ ಬದುಕಲ್ಲ ಅಲ್ವಾ? ಚಿಚಿ, ಮಾತಿಗಿಂತ ಮನ್ಸಲ್ಲಿ ಏನ್ ಅನ್ಕೋತಿದೀವಿ ಅದು ಮುಖ್ಯ. ಖಂಡಿತ ಆಗಲ್ಲ. ಮನ್ಸಲ್ಲಿ ಅವನು ಹೋಗ್ಬೇಕು ಅನ್ಕೋತಿದೀವಲ್ಲ, ಅದೇ ಆಗೋದು. ಸಾಯ್ಬೇಕು ಇಲ್ಲ ಅಂತಂದ್ರೆ ಮತ್ತೆ ಚಂಚಲ ಹೇಳ್ದಂಗೆ ಇಲ್ಲಿ ದೇವಾಂಶನ ಸಾಯಿಸೋದಕ್ಕೆ ಪ್ಲಾನ್ ಮಾಡಬೇಕು. ಬಾವ, ನೋಡು ಬಾವ, ಮಾತಾಡು ಬಾವ. ಯಾವಾಗ್ಲೂ ನನ್ನ ಕೈ ಬಿಡಲ್ಲ ಅಂತಿರ್ತೀಯಲ್ಲ, ನೋಡು ಬಾವ, ನನ್ನ ಜೊತೆ ಮಾತಾಡು ಬಾವ. ಮೇಡಮ್, ಪೇಷಂಟ್ನ ICU ಕರ್ಕೊಂಡು ಹೋಗ್ಬೇಕು. ಅಯ್ಯೋ ಇರಮ್ಮ, ಮತ್ತೆ ಬದುಕ್ತಾನೋ ಇಲ್ವೋ ನಾವು ನೋಡ್ತೀವೋ ಇಲ್ವೋ, ಅಟ್ಲೀಸ್ಟ್ ಕಡೆದಾಗ ಒಂದ್ಸಲ ನೋಡ್ತೀವಿ. ಚಿಕ್ಕಮ್ಮ, ಏನಂತ ಮಾತಾಡ್ತಿದ್ದೀರಾ? ಅಯ್ಯೋ ಅದೇ ಲಕ್ಕಿ, ಬದುಕ್ತಾನೋ ಇಲ್ವೋ ಗ್ಯಾರಂಟಿ ಇಲ್ಲ ಅಂತ ಡಾಕ್ಟರ್ ಹೇಳಿದಾರಲ್ವಾ. ಬದುಕಿದ್ದಾಗ ನಾವು ಪಕ್ಕದಲ್ಲಿ ಇಲ್ದೆ ಹೋದ್ಮೇಲಿದ್ರೆ ಏನ್ ಪ್ರಯೋಜನ? ಅತ್ತೆ, ಇನ್ನೊಂದ್ಸಲ ನನ್ನ ಭಾವನ್ ಪ್ರಾಣದ ಬಗ್ಗೆ ಮಾತಾಡಿದ್ರೆ ಚೆನ್ನಾಗಿರಲ್ಲ. ಭಾವಂಗೇನು ಆಗಲ್ಲ, ಏನು ಆಗಕ್ ಬಿಡಲ್ಲ. ನಾನು ಭಾವನ್ ಜೊತೆನೇ ಇರ್ತೀನಿ. ಮೇಡಮ್, ICU ಕರ್ಕೊಂಡು ಹೋಗ್ಬೇಕು. ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಹಾಗಾದ್ರೆ ನಾನು ಬರ್ತೀನಿ. ನನ್ನ ಭಾವ ಎಲ್ಲಿರ್ತಾನೋ ನಾನು ಅಲ್ಲೇ ಇರ್ತೀನಿ. ಪೇಷಂಟ್ ಬಿಟ್ರೆ ICUನಲ್ಲಿ ಯಾರೂ ಇರಬಾರ್ದು. ಇರೋದಕ್ಕೆ ಬಿಡಿ ಡಾಕ್ಟರ್. ನಿಮ್ಮ ವಿಜ್ಞಾನ ಎಷ್ಟು ಮಟ್ಟಕ್ಕೆ ಕಾಪಾಡತ್ತೋ ಇಲ್ವೋ ಅಂತ ನೀವು ಅನ್ಕೋತಿರ್ತೀರ. ಅವ್ರ ಮಧ್ಯೆ ಇರೋ ಅನುಬಂಧನಾದ್ರೂ ಕಾಪಾಡತ್ತಾ ನೋಡೋಣ. ಆ ಯಮ ಧರ್ಮರಾಜ ಕೂಡ ಅವ್ರ ಪ್ರೀತಿಗೆ ತಲೆ ಬಗ್ಗಿಸ್ತಾನೇನೋ. ಕೈ ಮುಗಿತೀನಿ, ಅವಳನ್ನ ಇರೋದಕ್ಕೆ ಬಿಡಿ. ಸಿಸ್ಟರ್, ಸ್ಪೆಷಲ್ ವಾರ್ಡಿಗೆ ಶಿಫ್ಟ್ ಮಾಡಿ. ಓಕೆ ಡಾಕ್ಟರ್. ಬಾವ, ಇವಳು ತನ್ನನ್ನ ಸತಿ ಸಾವಿತ್ರಿ ಅನ್ಕೋತಿದ್ದಾಳೇನೋ ಯಮಧರ್ಮನ ತಡೆಯೋದಕ್ಕೆ. ನನ್ನನ್ನು ತಡೆದ್ರೆ ಯಮಧರ್ಮನ್ ತಡೆದಂಗಲ್ವಾ ಅಮ್ಮ? ವೈದೇಹಿ ಪಕ್ಕದಲ್ಲಿದ್ರೆ ನಾನು ಇಲ್ಲಿಗೆ ಬಂದು ದೇವಾಂಶನ ಸಾಯಿಸಕ್ಕಾಗಲ್ಲ ಅಲ್ವಾ? ಅಂದ್ರೆ ಆ ಯಮಧರ್ಮನ್ ತಡೆದಂಗೆ ಅಲ್ವಾ? ದೇವಾಂಶ್ ಸಾಯ್ತಾನೆ ಅನ್ಕೊಂಡ್ರೆ ಇನ್ನು ಬದುಕೆ ಇದ್ದಾನಲ್ಲೋ. ಎದೆಗೆ ಗುಂಡು ತಗಲಿದ್ರು ಇನ್ನೂ ಬದುಕಿದ್ದಾನೆ ಅಂದ್ರೆ ಅದಿನ್ ಎದೆನೋ ಗುಂಡ್ಕಲ್ಲೋ. ಇಲ್ಲ, ಇದೆಲ್ಲ ನಮ್ಮ ಹಣೆ ಬರ ಅಷ್ಟೇ. ಅವನನ್ನು ಹೇಗಾದ್ರೂ ಸಾಯಿಸೋಣ ಅಂದ್ರೆ ಚಟ್ಟ ಆದ್ರೂ ಸರಿ ಜೊತೆಗೆ ಹೋಗ್ತೀನಿ ಅಂತ ದೇವಾಂಶ್ ಕೈ ಹಿಡ್ಕೊಂಡು ಪಕ್ಕದಲ್ಲೇ ಕೂತಿದ್ದಾಳೆ ವೈದೇಹಿ. ಈಗ ದೇವಾಂಶ್ನ ಮೇಲ್ ಹೇಗ್ ಕಳ್ಸೋದು? ಅದನ್ನೇ ಯೋಚಿಸ್ತಾ ಇದ್ದೀನಮ್ಮ. ಒಂದೇ ಒಂದು ಸೆಕೆಂಡು ವೈದೇಹಿ ದೇವಾಂಶನ ಬಿಟ್ಟು ಹೋದ್ರು ಕೆಲಸ ಮಾಡಿ ಮುಗಿಸ್ಬೋದು. ಆದ್ರೂ ಹೋಗ್ತಾ ಇಲ್ವಲ್ಲ, ಆದ್ರೂ ಸರಿ ಏನೋ ಒಂದು ಮಾಡಬೇಕು. ಇದಕ್ಕಿಂತ ಒಳ್ಳೆ ಅವಕಾಶ ಮತ್ತೆ ಸಿಗಲ್ಲ. ಒಂದ್ಸಲ ಯೋಚಿಸ್ ನೋಡು. ನಾರ್ಮಲ್ ಆಗಾದ್ರೆ ದೇವಾಂಶ್ ವಿರುದ್ಧ ಏನಾದ್ರೂ ಮಾಡೋಕ್ಕಾಗ್ತಿತ್ತಾ? ಆದ್ರೆ ಇವಾಗ ಏನೂ ಮಾಡೋದ್ ಬೇಕಿಲ್ಲ. ಆ ಆಕ್ಸಿಜನ್ ಮಾಸ್ಕ್ ತೆಗೆದು ಪಕ್ಕಕ್ಕಿಟ್ರೆ ಸಾಕಮ್ಮ, ಸಾಯ್ತಾನೆ. ಏನೇ ಆದ್ರೂ ಇವತ್ತೇ ಎಲ್ಲ ಆಗ್ಬೇಕು. ಆದ್ರೆ ಹೇಗೋ? 9 ಗಂಟೆ ಆದ್ಮೇಲೆ ಯಾವ ಡಾಕ್ಟರ್ಸು ಇರೋದಿಲ್ಲ. ಡ್ಯೂಟಿ ಡಾಕ್ಟರ್ಸ್ ಮಾತ್ರನೇ ಇರೋದು. ನಿಮ್ಗೇನಾದ್ರೂ ಪ್ರಾಬ್ಲಮ್ ಇದ್ರೆ ಅವ್ರ ಹತ್ರನೇ ಹೇಳಿ, ಇಲ್ಲ ವೇಟ್ ಮಾಡಿ. ದೇವಾಂಶನ ಸಾಯಿಸೋ ದಾರಿ ನನಗೆ ಸಿಕ್ತಮ್ಮ. ಹೇಗೋ? 9 ಗಂಟೆಗೆ ಡ್ಯೂಟಿ ಡಾಕ್ಟರ್ ಬರ್ತಾರೆ. ಆ ಡಾಕ್ಟ್ರೇ ದೇವಾಂಶನ ಸಾಯಿಸ್ತಾನೆ. ಡಾಕ್ಟರ್ ಯಾಕೆ ದೇವಾಂಶ್ನ ಸಾಯಿಸ್ತಾನೆ? ಡಾಕ್ಟರ್ನ ಮ್ಯಾನೇಜ್ ಮಾಡ್ಬೇಕು ಅನ್ಕೋತಿದ್ಯಾ? ಒಂದ್ ವೇಳೆ ಡಾಕ್ಟರ್ ನಾವ್ ಹೇಳ್ದ ಹಾಗೆ ಮಾಡ್ದೆ
ನಾವ್ ಹೇಳಿದ್ದನ್ನ ಲಕ್ಕಿ ಅವ್ರಿಗೆ ಹೇಳ್ಬಿಟ್ರೆ? ಅಷ್ಟಕ್ಕೂ ನಾವು ಡಾಕ್ಟರ್ ಹತ್ರ ಏನು ಮಾತಾಡೋದೇ ಇಲ್ಲ. ನಾನೇ ಡಾಕ್ಟರ್ ವೇಷ ಹಾಕೊಂಡು ಹೋಗ್ತೀನಿ. ನೀನ್ ಡಾಕ್ಟ್ರಾ? ನಿನಗೇನ್ ಬರುತ್ತೋ? ಪ್ರಾಣ ಉಳ್ಸಕ್ ಡಾಕ್ಟರ್ ವಿದ್ಯೆ ಬೇಕು, ತೆಗಿಯೋದಕ್ಕೆ ಯಾಕೆ ಬೇಕಮ್ಮ? ಅಷ್ಟಕ್ಕೂ ನನ್ನಂತವನು ಅದಕ್ಕೆ ಕರೆಕ್ಟ್. ನಾನೇ ಡಾಕ್ಟರ್ ಥರ ಹೋಗಿ ಆ ದೇವಾಂಶ್ ಕತೆ ಮುಗಿಸ್ತೀನಿ ಇವತ್ತು. ಬಾವಾ, ನನ್ ಮಾತು ಕೇಳಿಸ್ತಿದ್ಯಾ? ನಾನು ಮತ್ತೆ ನಮ್ ಪುಟಾಣಿ ನಿನ್ ಜೊತೆನೇ ಇದ್ದೀವಿ.